ಬರೀ ಒಂದ ಚಮಚ ಎಣ್ಣೆ ಒಳಗ ಮನಿ ಮಂದಿಗೆಲ್ಲ ಅವರು ಮುಗಿ ಬಿದ್ದು ತಿನ್ಬೇಕು ಅಷ್ಟು ರುಚಿಯಾಗಿರುವಂಥ ಒಂದು ನಾಷ್ಟ ಮಾಡೋದು ತೋರಿಸ್ಕೊಡ್ತೀನಿ ಬರ್ರಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಇವತ್ತು ನಾವು ತಯಾರ್ಸಕತ್ತಿರೋ ಈ ನಾಷ್ಟ ಏನೈತೆ ನೋಡ್ರಿ, ಇದನ್ನು ನೀವು ಬೆಳಿಗ್ಗೆ ಮಕ್ಕಳಿಗೆ ಟಿಫನ್ಗೆ ಅಂತ ಕಟ್ಬೋದು, ಅಥವಾ ಅವರು ಸಂಜೆ ಮುಂದೆ ಸ್ಕೂಲ್ನಿಂದ ಬರ್ತಾರೆ ನೋಡ್ರಿ, ಆಗ ಮಾಡ್ಕೊಡ್ರಿ. ಭಾರಿ ಖುಷಿ ಆಕ್ಕಾರ. ಯಾಕಂದ್ರೆ ಇದು ಆರೋಗ್ಯಕರ ಐತಿ, ರುಚಿ ಆಕತಿ, ಮತ್ತು ಮಾಡೋದು ಈಸಿ ಐತಿ. ಹಂಗ ಇದನ್ನ ನೀವು ಒಂದ್ ಹನಿ ಎಣ್ಣೆ ಹಾಕ್ಲಂಗೂ ಮಾಡ್ಬಹುದು, ಅದನ್ನು ತೋರಿಸ್ಕೊಡಾಕತ್ತೀನಿ. ಜಾಸ್ತಿ ತಡ ಮಾಡೋದು ಬೇಡ. ವಟಾಣಿಯ ಈ ತುಂಬಾ ರುಚಿ ಆಗಿರುವಂತ ರೆಸಿಪಿ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನ ತಯಾರ್ಸಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಫ್ರೆಶ್ ವಟಾಣಿ ತಗೊಳಕತ್ತೀನಿ. ನೀವು ಬಟಾಣಿ ಅಂತಿರ್ಬಹುದು, ನಮ್ಮ ಕಡೆ ಇದಕ್ಕೆ ವಟಾಣಿ ಅಂತೀವಿ. ಈಗ ಇದ್ರ ಸೀಸನ್ ಐತಿ, ಮಾರ್ಕೆಟ್ನಾಗ ಎಲ್ಲ ಕಡೆ ಹಿಂಗ ಫ್ರೆಶ್ ವಟಾಣಿ ಸಿಗಾಕತ್ತವು. ಇವನ್ನ ಸುಲಿದು ಒಂದ್ಸತಿ ತೊಳೆದು ತಗೋರಿ. ಈಗ ಇವನ್ನ ಮಿಕ್ಸಿ ಜಾರ್ನಾಗ ಹಾಕಿ ಇದ್ರಾಗನ ಒಂದು 10ರಿಂದ 15 ಬೆಳ್ಳುಳ್ಳಿ ಎಸಳು, ಅರ್ಧ ಇಂಚಿನಷ್ಟು ಶುಂಠಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇವನ್ನ ರುಬ್ಕೊಂಡು ತಗೊಳ್ಳೋಣ. ಈಗ ಸದ್ಯ ಇದ್ರಾಗ ನೀರು ಹಾಕ್ಬೇಡ್ರಿ, ಆಮ್ಯಾಗ ಹಾಕೋಣ. ನೋಡ್ರಿ, ಹಿಂಗ ಗ್ರೈಂಡ್ ಮಾಡ್ಕೊಂಡ್ಮ್ಯಾಗ ಈಗ ಇದ್ರಾಗ ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ರಿ. ನಾನಿಲ್ಲಿ 2 ಮೆಣಸಿನ್ಕಾಯಿ ಹಾಕಾಕತ್ತೇನಿ. ಮತ್ತು ನಾವು ಯಾವ ಕಪ್ನಿಂದ ವಟಾಣಿ ಹಾಕಿದ್ವಿ ನೋಡ್ರಿ, ಅದ ಕಪ್ನಿಂದ 1 ಕಪ್ನಷ್ಟು ಬಾಂಬೆ ರವೆ ಹಾಕ್ರಿ. ಅರ್ಧ ಕಪ್ನಷ್ಟು ಮೊಸರು ಹಾಕ್ರಿ. ಇದು ಒಂದು ಸ್ವಲ್ಪ ಹುಳಿ ಇರಲಿ, ಅಂದ್ರೆ ನಾವು ಮಾಡಾಕತ್ತಿರೋ ರೆಸಿಪಿ ಏನೈತೆ ನೋಡ್ರಿ, ಚಲೋ ಆಕತಿ, ರುಚಿ ಅನಿಸ್ತೈತಿ. ಅರ್ಧ ಕಪ್ನಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇದಕ್ಕಿಂತ ಜಾಸ್ತಿ ನೀರು ಹಾಕಬೇಡ್ರಿ, ಇಲ್ಲಾಂದ್ರೆ ಬ್ಯಾಟರ್ ತೆಳ್ಳಗಾಗಿ ನಾವು ಮಾಡಾಕತ್ತಿರೋ ರೆಸಿಪಿ ಏನೈತೆ ನೋಡ್ರಿ ಸರಿ ಬರಂಗಿಲ್ಲ. ಇದನ್ನ ಆದಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡಿ ಹಿಂಗ ಸ್ಮೂತ್ ಪೇಸ್ಟ್ ರೆಡಿ ಮಾಡ್ಕೊಂಡು ತಗೋರಿ. ಇದ್ರಾಗ ವಟಾಣಿ ಅಥವಾ ಶುಂಠಿ ಬೆಳ್ಳುಳ್ಳಿ ಸಣ್ಣ ಸಣ್ಣ ತುಂಡು ಉಳಿಬಾರ್ದು. ನಾವು ಹಾಕಿದ ಹಸಿ ವಟಾಣಿ, ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿಯಿಂದ ಇದಕ್ಕೆ ನೋಡ್ರಿ ಎಷ್ಟು ಮಸ್ತ್ ಹಸಿರು ಕಲರ್ ಬಂದೈತಿ. ಇದನ್ನ ಒಂದು ಬೌಲ್ನಾಗ ಹಾಕಿ ತಗೊಳ್ಳೋಣ. ಇದ್ರ ಕನ್ಸಿಸ್ಟೆನ್ಸಿ ಈಗ ನಿಮ್ಗೆ ಗೊತ್ತಾಗ್ತಿರ್ಬಹುದು. ನಾವು ದೋಸೆ ಅಥವಾ ಉತ್ತಪ್ಪ ಮಾಡಕ್ಕೆ ಹಿಟ್ಟು ಕಲಿಸ್ತೇವೆ ನೋಡ್ರಿ, ಅದಕ್ಕಿಂತ ಇದು ಒಂದು ಸ್ವಲ್ಪ ಗಟ್ಟಿ ಇರಬೇಕು. ಇದನ್ನ ಒಂದು ಸ್ವಲ್ಪ ಹೊತ್ತು ನೆನೆಯಾಗಿ ಬಿಡ್ರಿ, ಅಂದ್ರೆ ನಾವು ಇದ್ರಾಗ ಹಾಕಿದ ರವೆ ಏನೈತೆ ನೋಡ್ರಿ ಚಂದಗ ಅಳ್ಕೊಂಡು ಉಪ್ತೈತಿ. ಈಗ ನಾನಿಲ್ಲಿ ಒಂದು ಸ್ವಲ್ಪ ತರಕಾರಿ ತೊಗೊಳಕತ್ತೀನಿ. ಗಜ್ರಿ ತಗೋರಿ, ಸಣ್ಣಕ್ಕೆ ಹೆಚ್ಚಿದ ಉಳ್ಳಾಗಡ್ಡಿ ಮತ್ತು ಡೊಣ್ ಮೆಣಸಿನ್ಕಾಯಿ, ಹಂಗೆ ಕ್ಯಾಬೇಜ್ನು ಸಣ್ಣಕ್ಕೆ ಹೆಚ್ಚಿ ತಗೋರಿ. ಇವನ್ನೆಲ್ಲ ನಾನು ಕಾಲ್ ಕಪ್ನಷ್ಟು ತೊಗೊಂಡಿನಿ. ಇವ ತರಕಾರಿ ಹಾಕಬೇಕಂತಿಲ್ಲ, ನಿಮ್ಗೆ ಇಷ್ಟ ಇರೋ ಅಥವಾ ನಿಮ್ಮ ಕಡೆ ಅವೈಲೇಬಲ್ ಇರೋ ಬೇರೆ ತರಕಾರಿನೂ ನೀವು ಇದ್ರಾಗ ಹಾಕಬಹುದು. ಇವನ್ನ ಗ್ಯಾಸ್ ಮ್ಯಾಗ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೊಳ್ಳೋಣ. ಆದರೆ ಇವನ್ನ ಪೂರ್ತಿ ಮೆತ್ತಗೆ ಬೇಯಿಸಬಾರ್ದು. ಇದ್ರಾಗಿನ ಕ್ರಂಚಿನೆಸ್ ಏನೈತೆ ನೋಡ್ರಿ, ಅದು ಹಂಗೆ ಇರಬೇಕು. ಜಸ್ಟ್ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಇವನ್ನ ನಾನು ಹಿಂಗೆ ಬೇಯಿಸಿ ತಗೊಳಕತ್ತೀನಿ. ನೀವು ಬೇಕಂದ್ರೆ ಇವನ್ನ ಹಂಗೆ ಹಾಕಿದ್ರೂ ನಡಿತೈತಿ. ಇದ್ರಾಗ ಒಂದು ಸಣ್ಣ ಚಮಚೆಯಿಂದ 1/4 ಚಮಚೆಯಷ್ಟು ಕರಿ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚೆಯಷ್ಟು ಶೇಜ್ವಾನ್ ಸಾಸ್ ಹಾಕಿ ಇವನ್ನ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೊಳ್ಳೋಣ. ನಾವು ಹಾಕಿದ ಕರಿ ಮೆಣಸಿನ ಪುಡಿ, ಶೇಜ್ವಾನ್ ಸಾಸ್ ಮತ್ತು ಉಪ್ಪು ಇದ್ರಾಗ ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಇದು ಒಂದು ಸ್ವಲ್ಪ ಮೆತ್ತಗಾಕತ್ ನೋಡ್ರಿ. ಆಗ ಲಾಸ್ಟಿಗೆ ಇದ್ರಾಗ ಕೊತ್ತಂಬರಿ ಹಾಕಬೇಕು. ನಾನು ಕೊತ್ತಂಬರಿ ಹಾಕಿದ ವಿಡಿಯೋ ನನ್ನ ಕಡೆಯಿಂದ ಸ್ಕಿಪ್ ಆಗೈತಿ. ನೀವು ಇದ್ರಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಇದನ್ನು ಕಲಸಿ ಗ್ಯಾಸ್ ಆಫ್ ಮಾಡಿ ಕೆಳಗಿಳಿಬಿಡ್ರಿ. ಈ ಕಡೆ ನಾವು ವಟಾಣಿ ಮತ್ತು ರವಾ ಮಿಕ್ಸ್ಚರ್ ಏನು ನೆನೆಯಕ್ಕೆ ಬಿಟ್ಟಿದ್ವಿ ನೋಡ್ರಿ, ಇದು ನೆಂದೈತಿ. ಇದ್ರಾಗ ಅರ್ಧ ಚಮಚೆಯಷ್ಟು ಅಡುಗೆ ಸೋಡಾ, ಅಂದ್ರೆ ಬೇಕಿಂಗ್ ಸೋಡಾ ಅಂತೀವಿ ನೋಡ್ರಿ ಅದು, ಮತ್ತು 1 ಚಮಚೆಯಷ್ಟು ಬೇಕಿಂಗ್ ಪೌಡರ್ ಹಾಕಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಇದನ್ನು ಹಿಂಗೆ ಒಂದೇ ಡೈರೆಕ್ಷನ್ನಾಗ ಕಂಟಿನ್ಯೂಸ್ ಆಗಿ ಕಾಡ್ಸ್ರಿ, ಅಂದ್ರೆ ಬ್ಯಾಟರ್ ಉಬ್ತೈತಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಇದು ಉಬ್ಬಾಕತ್ತೈತಿ. ಹಿಂಗೆ ಇದನ್ನು ಒಂದು ಅರ್ಧ ನಿಮಿಷ ಕಲಿಸ್ಕೊಂಡು ತಗೋರಿ. ಇದು ರೆಡಿ ಐತಿ. ಈಗ ಗ್ಯಾಸ್ ಮ್ಯಾಗ ಇಂಥ ಒಂದು ಸಣ್ಣ ತಡ್ಕ ಪ್ಯಾನ್ ಇರ್ತೈತೆ ನೋಡ್ರಿ, ಇದನ್ನು ಇಡ್ರಿ. ಇದ್ರಾಗ ಒಂದು ಅರ್ಧ ಚಮಚೆಯಷ್ಟು ಎಣ್ಣೆ ಹಾಕಿ ಇದನ್ನು ಪ್ಯಾನ್ಗೆ ಎಲ್ಲ ಕಡೆ ಚಂದಾಗ ಸವರಿ ತಗೋರಿ. ಅಂದ್ರೆ ನಾವು ಇದ್ರಾಗ ಬ್ಯಾಟರ್ ಹಾಕಿದಾಗ ಇದಕ್ಕೆ ಅಂಟ್ಕೊಳಂಗಿಲ್ಲ. ಈಗ ಇದ್ರಾಗ 1 ಸೌಟ್ನಷ್ಟು ಬ್ಯಾಟರ್ ಹಾಕಿ ಇದ್ರ ನಡುವೆ ನಾವು ಏನು ಕಲಸಿಟ್ಟಿದ್ವಿ ನೋಡ್ರಿ ತರಕಾರಿ, ಅವನ್ನ ಹಿಂಗೆ ಹಾಕ್ರಿ. ಇವನ್ನ ಮುಚ್ಚಬೇಕು. ಮ್ಯಾಗ ಇನ್ನೊಂದು ಸ್ವಲ್ಪ ಬ್ಯಾಟರ್ ಹಾಕಿ ಇವನ್ನ ನೋಡ್ರಿ ಹಿಂಗೆ ಪೂರ್ತಿ ಕವರ್ ಮಾಡ್ರಿ. ಇದನ್ನ ತೀರಾ ದಪ್ಪನೂ ಮಾಡಬೇಡ್ರಿ, ಇಲ್ಲಾಂದ್ರೆ ಇದು ಒಳಗೆ ಹಸಿ ಬಿಸಿ ಉಳಿತೈತಿ, ಚಂದಾಗ ಬೇಯಂಗಿಲ್ಲ. ಈಗ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗಿಟ್ಟು ಇದನ್ನು ಬೇಯಿಸಿ ತಗೊಳ್ಳೋಣ. ಎಡ್ಜಸ್ಗೆ ಒಂದು 2 ಹನಿಯಷ್ಟು ಎಣ್ಣೆ ಹಾಕಿ ಇದನ್ನು ನೋಡ್ರಿ ಹಿಂಗೆ ಬಟ್ಲ ಮುಚ್ಚಿ ಬೇಯಿಸ್ರಿ. ಅಂದ್ರೆ ಮ್ಯಾಲಿನ ಸೈಡ್ನು ಇದು ಉಗಿ ಮ್ಯಾಗ ಬೇಯ್ತೈತಿ. ಇದಕ್ಕೆ ಪ್ಲೇಟ್ ಮುಚ್ಚಬೇಡ್ರಿ, ಬಟ್ಲಾನ ಮುಚ್ಚ್ರಿ. ಯಾಕಂದ್ರೆ ಇದು ಒಳಗೆ ಉಬ್ತೈತಿ, ಪ್ಲೇಟಿಗೆ ಒಳಗಿನ ಸೈಡ್ ಅಂಟ್ಕೊಂಡು ಬಿಡ್ತೈತಿ. ಇಂಥ ಬಟ್ಲ ಮುಚ್ಚಿದ್ರೆ ಇದು ಉಬ್ಬಿದ್ರೂ ಅಂಟ್ಕೊಳಂಗಿಲ್ಲ.
ಇದು ಕೆಳಗಿನ ಸೈಡ್ ಬೆಂದೆತ್ ಅನ್ಸಿದಾಗ ಬಟ್ಲ ತೆಗೆದು ಎಡ್ಜಸ್ ಬಿಡಿಸಿ ಇದನ್ನ ನಿಧಾನಕ್ಕೆ ಹೊಳಸಿ ಹಾಕ್ರಿ. ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟು ಇದನ್ನ ಬೇಯಿಸ್ರಿ. ಹೈ ಫ್ಲೇಮ್ನಾಗ ಇಟ್ಟು ಬೇಯಿಸಿದ್ರೆ ಇದು ದಪ್ಪ ಐತಿ, ಅದಕ್ಕೆ ಒಳಗಿನ ಸೈಡ್ ಇದು ಬೇಯಂಗಿಲ್ಲ, ಹಸಿ ಬಿಸಿನ ಉಳಿತೈತಿ. ಲೋ ಫ್ಲೇಮ್ನಾಗ 2 ಸೈಡ್ ಹೊಳಸಿ ಹಾಕ್ತಾನ ಇದನ್ನ ಹೊಂಬಣ್ಣ ಬರೋವರೆಗೂ ಬೇಯಿಸ್ರಿ. ಸೂಪರ್ ನೋಡ್ರಿ, ನಮ್ಮ ವಟಾಣಿ ಬಂದೋಸ ರೆಡಿ ಐತಿ. ಎಷ್ಟು ಬಲೂನ್ ಥರ ಉಬ್ಬೈತಿದು. ನೋಡಕ್ಕೆ ಎಷ್ಟು ಮಸ್ತ್ ಕಾಣಕತ್ತೈತಿ, ಅದಕ್ಕಿಂತ ತಿನ್ನಕ ರುಚಿ ಇರ್ತೈತಿ. ಒಂದ್ಸತಿ ಮಾಡ್ಕೊಂಡು ತಿನ್ರಿ. ಈಗ ಇದನ್ನ ನಾವು 1 ಚಮಚ ಎಣ್ಣೆ ಹಾಕಿ ತಯಾರಿಸಿದ್ವಿ. ಎಣ್ಣೆ ಹಾಕದೇನೆ ಇದನ್ನ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ನನ್ನ ಕಡೆ ಈ ಅಗಾರೋ ಎಗ್ ಬಾಯ್ಲರ್ ಐತಿ, ಇದ್ರಾಗ ಇದನ್ನ ತಯಾರಿಸಿ ತೋರಿಸ್ತೇನೆ. ನೀವು ಇದನ್ನ ಇಡ್ಲಿ ಸ್ಟ್ಯಾಂಡ್ನಾಗೂ ತಯಾರಿಸ್ಬೋದು. ಇದ್ರ ಒಳಗೆ ಇಂಥ ಪೋಚ್ ಮೇಕರ್ ಸಿಗ್ತೈತಿ ನೋಡ್ರಿ. ಇದಕ್ಕೆ ಲೈಟಾಗಿ ಎಣ್ಣೆ ಸೌರಿ ಅಥವಾ ಎಣ್ಣೆ ಸೌರ್ಲಿಲ್ಲ ಅಂದ್ರೂ ನಡಿತೈತಿ. ಇದಕ್ಕೆ ಬ್ಯಾಟರ್ ಸ್ವಲ್ಪನೂ ಅಂಟ್ಕೊಳಂಗಿಲ್ಲ. ನಾನು ಲೈಟಾಗಿ ಎಣ್ಣೆ ಸೌರೇನಿ. ಈಗ ಇದ್ರಾಗ ಬ್ಯಾಟರ್ ಹಾಕಿ ನಾವು ಆಗಲೇ ನೋಡ್ರಿ ಹೆಂಗೆ ಲೇಯರ್ ಮಾಡಿದ್ವಿ ನೋಡ್ರಿ, ಹಂಗೆ ಇದ್ರ ನಡುವೆ ವೆಜಿಟೇಬಲ್ಸ್ ಹಾಕಿ ಇನ್ನೊಂದು ಲೇಯರ್ ಬ್ಯಾಟರ್ ಹಾಕ್ರಿ. ಆದಷ್ಟು ಕಡಿಮೆ ಎಣ್ಣೆ ಬಳಸಿ ಅಡುಗೆ ಮಾಡ್ಬೇಕನ್ನೋರು, ಹೆಲ್ತ್ ಕಾನ್ಷಿಯಸ್ ಇದ್ದವರು ಈ ರೆಸಿಪಿ ಖಂಡಿತ ಒಂದ್ಸತಿ ಮಾಡ್ಕೊಂಡು ತಿನ್ರಿ. ರುಚಿ ಆಕತಿ, ಈಸಿ ಐತಿ, ಆರೋಗ್ಯಕರ ಐತಿ, ಮತ್ತು ಇದನ್ನು ನಾವು ಬಹಳ ಕಡಿಮೆ ಎಣ್ಣೆಯಲ್ಲಿ ತಯಾರಿಸಬಹುದು. ಇದು ಬೆಂದ ಮ್ಯಾಗ ಮಷೀನ್ ತಾನು ಆಫ್ ಆಕತಿ. ಪರ್ಫೆಕ್ಟ್ ನೋಡ್ರಿ, ಇವು ರೆಡಿ ಅದವು. ಉಬ್ಬಿ ಸೇಮ್ ಕೇಕ್ ಇರ್ತೈತಲ್ಲ ಅದೇ ಥರ ಟೆಕ್ಸ್ಚರ್ ಬಂದೈತಿ. ಇದಕ್ಕೆ ವೆಜಿಟೇಬಲ್ಸ್ನಿಂದ ತುಂಬಿರೋ ಕೇಕ್. ಸೊ ಹಿಂಗೆ ಇನ್ನೋವೇಟಿವ್ ಆಗಿ ಅಟ್ರಾಕ್ಟಿವ್ ಆಗಿ ಯಾವುದೋ ಪದಾರ್ಥ ನೀವು ಸಣ್ಣ ಹುಡುಗರಿಗೆ ಮಾಡಿಕೊಟ್ರೆ ಅವರು ಬಹಳ ಇಷ್ಟಪಟ್ಟು ತಿಂತಾರೆ. ನಾವು ಇದ್ರಾಗ ಉಪ್ಪು, ಖಾರ, ಹುಳಿ ಎಲ್ಲ ಫ್ಲೇವರ್ ಹಾಕೇವಿ. ಅದರಿಂದ ಇವನ್ನ ನೀವು ಹಿಂಗೆ ತಿನ್ಬೋದು. ಯಾವುದೇ ಥರದ ಸಾಸ್, ಕೆಚಪ್ ಅಥವಾ ಚಟ್ನಿ ಹಚ್ಚೋ ಅವಶ್ಯಕತೆ ಇಲ್ಲ. ಆದರೂ ನಾನು ಕೊಬ್ಬರಿ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡಾಕತ್ತೇನಿ. ಸೊ ಇವತ್ತಿನ ಈ ವಟಾಣಿ ಬಂದ್ ದೋಸೆ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ಇದೇ ಥರದ ಹೊಸ ಹೊಸ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಇನ್ನೋವೇಟಿವ್ ಈಸಿ ಹೆಲ್ದಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.